ಎಲ್ಲರಿಗೂ ನಮಸ್ಕಾರಗಳು. ನೀವು ನಿಮ್ಮ ಮಗುನ 1ನೇ ತರಗತಿಗೆ ಅಡ್ಮಿಷನ್ ಮಾಡ್ತಿದ್ದೀರಾ? ಹಾಗಾದರೆ 1ನೇ ತರಗತಿಗೆ ಸೇರಿಸಲು ಅವರ ವಯಸ್ಸು ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಬನ್ನಿ. ನಮ್ಮ ಪೇರೆಂಟ್ಸ್ ಶಾಲೆಗೆ ಸೇರ್ಕೋಬೇಕಾದ್ರೆ ಈ ಥರ ಕೈಯಿಂದ ಕಿವಿನ ಟಚ್ ಮಾಡಿಸ್ತಿದ್ರಂತೆ. ಟಚ್ ಆದರೆ ಮಾತ್ರ ಶಾಲೆಗೆ ಅಡ್ಮಿಷನ್ ಕೊಡ್ತಾ ಇದ್ರಂತೆ. ಬಟ್ ಆಮೇಲೆ ಸ್ವಲ್ಪ ದಿನಗಳು ಆದಮೇಲೆ 5 ವರ್ಷ 5 ತಿಂಗಳು 5 ವರ್ಷ 10 ತಿಂಗಳ ಆದಮೇಲೆ ಆ ಮಗುನ ಶಾಲೆಗೆ ಸೇರಿಸ್ಬೋದಾಗಿತ್ತು, 1ನೇ ತರಗತಿಗೆ ಸೇರಿಸ್ಬೋದಾಗಿತ್ತು. ಅದು ಎಲ್ಲಿವರೆಗೆ 2024-25ನೇ ಸಾಲಿನವರೆಗೆ ಅಡ್ಮಿಷನ್ ಕೊಟ್ಟರು. ಆದರೆ 2025-26ನೇ ಸಾಲಿನಿಂದ ಮಗುವಿನ ವಯಸ್ಸು 6 ವರ್ಷ ತುಂಬಿರಬೇಕು. 6 ವರ್ಷ ಕಂಪ್ಲೀಟ್ ಆಗಿದ್ದರೆ ಮಾತ್ರ ಅಂಥ ಮಕ್ಕಳನ್ನ 1ನೇ ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ನಿಮ್ಮ ಮಗು 2019 ಮೇ 30ರ ಒಳಗೆ ಹುಟ್ಟಿರಬೇಕು. ಅಂತಹ ಮಗುವಿಗೆ 2025-26ನೇ ಸಾಲಿನಲ್ಲಿ 6 ವರ್ಷ ತುಂಬಿರುತ್ತದೆ. ನಿಮ್ಮ ಮಗುವೇನಾದರೂ 2019 ಜೂನ್ ತಿಂಗಳಿನಲ್ಲಿ ಹುಟ್ಟಿದ್ದರೆ ಅಂತಹ ಮಗುವಿಗೆ 2025-26ನೇ ಸಾಲಿನಲ್ಲಿ ಅಡ್ಮಿಷನ್ ಸಿಗುವುದು ಕಷ್ಟ. 6 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು ಎಂದು ಸರ್ಕಾರದಿಂದ ಕಾನೂನು ಆಗಿರುವುದರಿಂದ ಮಕ್ಕಳ ಅಡ್ಮಿಷನ್ನು ಸ್ಯಾಟ್ಸ್ ಮತ್ತು ಯುಡೈಸ್ನಲ್ಲಿ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಮತ್ತೊಮ್ಮೆ UKG ಅಥವಾ ಅಂಗನವಾಡಿಯಲ್ಲೇ ಮಕ್ಕಳನ್ನು ಮುಂದುವರಿಸಬೇಕು. ಒಟ್ಟಿನಲ್ಲಿ ಈಗ ಗೊತ್ತಾಯ್ತಲ್ವಾ? ಮಗುವಿಗೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ತಗೋತಾರೆ. ಈಗ 1ನೇ ತರಗತಿಗೇನೋ ಅಡ್ಮಿಷನ್ ಮಾಡಿದ್ರಿ. ಆದರೆ ಅಡ್ಮಿಷನ್ ಮಾಡೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾವು ನೋಡೋಣ ಬನ್ನಿ. ಮೊದಲಿಗೆ ನಮಗೆ ಬೇಕಾಗಿರೋದು ಜನನ ಪ್ರಮಾಣ ಪತ್ರ, ಹಂಗಂದರೆ ಬರ್ತ್ ಸರ್ಟಿಫಿಕೇಟ್ ಬೇಕು. ಇದು ಯಾಕಪ್ಪ ಅಂದರೆ ಮಗುವಿನ ಡೇಟ್ ಆಫ್ ಬರ್ತನ್ನ ಕರೆಕ್ಟಾಗಿ ತಿಳ್ಕೊಳ್ಳೋದಕ್ಕೆ. ಮಗುವಿನ ಹೆಸರು ಮತ್ತು ತಂದೆ ತಾಯಿ ಹೆಸರು, ಎಲ್ಲಿ ಹುಟ್ಟಿತ್ತು ಮತ್ತು ಡೇಟ್ ಎಲ್ಲವೂ ಇದರಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಯಾವುದು ಅಂದರೆ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ನ ಮಸ್ಟ್ ಆ್ಯಂಡ್ ಶುಡ್ಡಾಗಿ ನೀವು ಮಾಡಿಸಿರಲೇಬೇಕು. ಯಾಕೆ ಅಂದರೆ ಸ್ಯಾಟ್ಸು ಮತ್ತು ಯುಡೈಸಲ್ಲಿ ಆಧಾರ್ ಕಾರ್ಡನ್ನು ವೆರಿಫಿಕೇಷನ್ ಮಾಡಬೇಕು ನಾವು. ಹಾಗಾಗಿ ನಮಗೆ ಆಧಾರ್ ಕಾರ್ಡ್ ಬೇಕು. ಮಗುವಿಗೆ ಹುಟ್ಟಿದಾಗ ಮಾಡಿಸಿದಾಗ ಬಾಲ ಆಧಾರ್ ಕೊಟ್ಟಿರ್ತಾರೆ, ಅದನ್ನು ನೀವು 5 ವರ್ಷ ಆದಮೇಲೆ ಮತ್ತೆ ರಿನಿವಲ್ ಮಾಡಿಸ್ಬೇಕು. ಬ್ಲೂ ಕಲರ್ ಇದ್ದದ್ದು ಆಧಾರ್ ಕಾರ್ಡು ವೈಟ್ ಕಲರ್ ಬರುತ್ತೆ. ಇದನ್ನು ನೀವು ಶಾಲೆಗೆ ತಂದುಕೊಡ್ಬೇಕು. ಇದರಲ್ಲಿರೋ ನಂಬರ್ನ ನಾವು ಸ್ಯಾಟ್ಸು ಮತ್ತು ಯುಡೈಸ್ಗೆ ಅಪ್ಲೈ ಮಾಡಿದಾಗ ನಮಗೆ ಒಂದು ಸ್ಯಾಟ್ಸ್ ID ಮತ್ತು ಯುಡೈಸ್ ID ಬರುತ್ತೆ. ಇದ್ರ ಮೂಲಕ ನೀವು ಮಗು ಎಲ್ಲಿ ಓದ್ತಿದೆ, ಯಾವ ಕ್ಲಾಸಲ್ಲಿದೆ ಅಂತ ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಯಾವುದಪ್ಪ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ. ಇದು ತುಂಬಾ ಮುಖ್ಯ ಮಕ್ಕಳಿಗೆ. ಮುಂದೆ ಸ್ಕಾಲರ್ಶಿಪ್ಗೆ ಅಥವಾ ಬೇರೆ ಅವರು ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಇದನ್ನು ಕೂಡ ಮಸ್ಟ್ ಆ್ಯಂಡ್ ಶುಡ್ಡಾಗಿ ನೀವು ಮಾಡಿಸಲೇಬೇಕು. ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಬ್ಯಾಂಕ್ ಅಕೌಂಟ್. ಇದು ಯಾಕಪ್ಪ ಅಂದರೆ ಇವಾಗ 1ನೇ ತರಗತಿಯಿಂದನೇ ಸರ್ಕಾರ ಎಲ್ಲ ಮಕ್ಕಳಿಗೂ ಸ್ಕಾಲರ್ಶಿಪ್ನ ಕೊಡ್ತಾ ಇದೆ. ಹಾಗಾಗಿ ಯಾವುದಾದರೂ ಒಂದು ಬ್ಯಾಂಕ್ನಲ್ಲಿ, ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ನೀವು ಜಾಯಿಂಟ್ ಅಕೌಂಟ್ ಮಾಡಿಸೋದು ತುಂಬ ಒಳ್ಳೆಯದು. ನಿಮ್ಮ ಮಗುವನ್ನು ನೀವು ಶಾಲೆಗೆ ಸೇರಿಸ್ತಾ ಇದ್ದರೆ ಇಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡಿರಬೇಕು ಮತ್ತು ಮಗುವಿಗೆ 6 ವರ್ಷ ಕಂಪ್ಲೀಟ್ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.